ಎಲ್ಲರಿಗೂ ನಮಸ್ಕಾರ. ಪ್ರಮದಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಕ್ಕಳಿಗೆ ಇಷ್ಟ ಆಗಿರೋಂಥ ಬನಾನಾ ಜಾಮ್ನ ಈಸಿಯಾಗಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಹೊರಗಡೆಯಿಂದ ಪ್ಯಾಕೆಟ್ ಜಾಮ್ ತರೋ ಬದಲು ಮನೆಯಲ್ಲಿ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಇದಕ್ಕೆ ಬೇಕಾಗಿರೋದು ಮೂರೇ ಪದಾರ್ಥ. ಒಂದು 5ರಿಂದ 6 ಬಾಳೆಹಣ್ಣು, 1 ಕಪ್ ಆಗೋಷ್ಟು ಬೆಲ್ಲದ ಪುಡಿ, ಹಾಗೆ ಒಂದು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ಅರ್ಧ ಹೋಳು ಸಾಕಾಗತ್ತಷ್ಟೇ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ಈ ಬನಾನಾ ಇತ್ತಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅಲ್ಲಲ್ಲಿ ಬನಾನಾ ಚಂಕ್ಸ್ ಇದ್ದರೆ ತೊಂದರೆ ಇಲ್ಲ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ನಾವು ಮಾಡಿಟ್ಟಂತಹ ಈ ಬನಾನಾ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ಎಲ್ಲ ಹಾಕ್ಕೊಂಬಿಡಿ. ಹಾಕ್ಕೊಂಡು 1 ನಿಮಿಷದವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಆಮೇಲೆ ಬೆಲ್ಲದ ಪುಡಿ ನಾನು ಹಾಕಿ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷದವರೆಗೂ ಇದನ್ನು ನಾವು ಇದೇ ರೀತಿ ಕೈಯಾಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಮಾಡ್ತಾ ಇದ್ದಂಗೂ ಇದ್ರದ್ದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ತೋರಿಸ್ತೀನಿ ನಾನು ಯಾವ ರೀತಿ ಆಗುತ್ತೆ ಅಂತ. ಇದು ಕೈ ಬಿಡಬೇಡಿ, ಸಣ್ಣೂರಿನಲ್ಲೇ ಇದನ್ನು ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ಈ ರೀತಿ 5 ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗುತ್ತೆ. ಈ ಕಲರ್ ಬಂದಿದೆ ಮತ್ತು ಇಷ್ಟು ಗಟ್ಟಿಯಾಗಿದೆ ಅಂದರೆ ನಮ್ಮ ಜಾಮ್ ರೆಡಿ ಆದಂಗೆ. ನೋಡಿ, ಇವಾಗ ನಾವು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕಿಬಿಟ್ಟು ಎಕ್ಸಾಕ್ಟಾಗಿ 1 ನಿಮಿಷದವರೆಗೂ ಇದನ್ನು ಈ ರೀತಿ ಹುರ್ಕೊಂಡ್ರೆ ನಮ್ಮ ಜಾಮ್ ರೆಡಿ ಆಗುತ್ತೆ. ಇದೇ ಜಾಮ್ನ ಯೂಸ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ. ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.